ಈಗಾಗಲೇ ಸರ್ಕಾರ ನೇಮಿಸಿದಂತೆ ರಂಗಾಯಣದ ನಿರ್ದೇಶಕರಾಗಿ ಸುಮಾರು ಒಂದು ವರ್ಷದಿಂದ ಸೇವೆ ಸಲ್ಲಿಸ್ತಾಯಿದ್ರು. ಸೊ ಸರ್ಕಾರದ ವತಿಯಿಂದ ಏನು ಗೌರವ ಸೂಚಿಸಬೇಕಾಗಿದೆ ಅದಕ್ಕೋಸ್ಕರ ನಾವು ತಂದೆಯವರ ಪಾರ್ಥಿವ ಶರೀರವನ್ನು ರಂಗಾಯಣ ಧಾರವಾಡಕ್ಕೆ ತೊಗೊಂಬರ್ತಾಯಿದ್ವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾಯಿದ್ದಾರೆ. ಇಲ್ಲಿಂದ ನೆಕ್ಸ್ಟ್ ಅವರು ಇಷ್ಟವಾದಂಥ ಪ್ಲೇಸ್ ಅಂದರೆ ಫಾರ್ಮ್ ಹೌಸ್ ತೋಟಕ್ಕೆ ಅವರು ಕರ್ಕೊಂಡೋಗಿ ಅಲ್ಲಿರುವಂಥ ಕುಟುಂಬದ ಫ್ಯಾಮಿಲಿ ಆಗಿರ್ಬೋದು ಅಥವಾ ಸಾವಿರಾರು ಜನ ಫ್ಯಾನ್ಸ್ ಆಗಿರ್ಬೋದು ಕಾಯ್ತಾ ಇದ್ದಾರೆ. ಸೊ ಇಲ್ಲಿಂದ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಅಲ್ಲೇ ನಮ್ಮ ಚಿಕ್ಕಸಿಂಡಿಯಲ್ಲೇ ಅಂತ್ಯಕ್ರಿಯೆ ಮಾಡ್ತೀವಿ ಸರ್. ಏನು ಆಸೆ ಇತ್ತು ಸರ್ ಕೊನೆ ಆಸೆ ಸರ್ ಅವ್ರದ್ದು ರಂಗಭೂಮಿನ ರಂಗಾಯಣನ ಬೆಳೆಸ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ನನಗೆ ಹೇಳ್ತಾಯಿದ್ರು ರಂಗಭೂಮಿ ನಾಟಕಗಳನ್ನು ರಂಗಾಯಣಕ್ಕೆ ಮಾಡಿಸೋಣ, ರಂಗಾಯಣದ ನಾಟಕಗಳನ್ನು ರಂಗಭೂಮಿಗೆ ಮಾಡಿಸೋಣ ಅನ್ನೋದು ಒಂಥರ ಏನೋ ಡಿಫ್ರೆಂಟ್ ಮೈಂಡ್ ಅವ್ರದ್ದು ಯಾವಾಗಲೂ ಇರೋದು. ಅದನ್ನೇ ವಿಚಾರ ಮಾಡಿದ್ರೆ ನನ್ನ ಜೊತೆಗೆ ಭಾಳ ಡಿಸ್ಕಸ್ ಮಾಡಿದ್ರು. ಯಾಕಂದ್ರೆ ಫಸ್ಟ್ ಟೈಮ್ ಅವರು ಈ ರಾಜಕೀಯ ಈ ನಾಟಕ ಅಂಥೇಳಿ ಇನ್ನು ಬೇರೆ ಕಡೆಯಿಂದ ಬಂದು ವರ್ಕ್ ಮಾಡ್ತಾ ಇರೋದಂದ್ರೆ ರಂಗಾಯಣಕ್ಕೆ ಇಂಥ ಆಪರ್ಚುನಿಟಿ ಅವ್ರಿಗೆ ಸಿಕ್ಕಿರಲಿಲ್ಲ. ಕೈಯಲ್ಲಿ ಅಧಿಕಾರ ಅವರ ಟ್ಯಾಲೆಂಟು ಅದು ಯೂಸ್ ಆಗ್ತಿತ್ತು. ಬಟ್ ಏನು ಮಾಡೋದು, ನಮ್ಮ ದುರದೃಷ್ಟ ರಂಗಾಯಣ ಕೊನೆಗೆ ಹಿಂಗೆ ಹೊಡೆದ್ಬಿಡ್ತು. ಎಸ್, ಹುಡ್ತಾನೆ ರಂಗಭೂಮಿಯಲ್ಲಿ ಬೆಳೆದ್ರು. ಕೊನೆಗೆ ಅವರು ಶೂಟಿಂಗಲ್ಲಿ ಮುಗಿಸ್ಕೊಂಡು ಆರಾಮಾಗಿ ಬಂದು ರೆಸ್ಟ್ ಮಾಡ್ಬೇಕಾದ್ರೆ ಈ ಥರ ಆಗುತ್ತೆ ಅಂತ ನಾವು ಕೂಡ ಅನ್ಸ್ಕೊಂಡಿದ್ದೆ. ಸರ್ ಇವತ್ತು ಸಾಯಂಕಾಲ 4 ಗಂಟೆ ಒಳಗಡೆ ಚಿಕ್ಕಸಿಂದಿಗೆಯಲ್ಲಿ ಮಾಡ್ತಾಯಿದ್ದೆ, ಬಿಜಾಪುರ ಡಿಸ್ಟಿಕ್. ಧಾರವಾಡ ಮತ್ತು ಬಿಟ್ಟರೆ ಸಿಂದಗಿ ಅವ್ರ ಫಾರ್ಮ್ ಹೌಸಲ್ಲಿ. ಅವ್ರಿಗೆ ಅದು ಫೇವ್ರೇಟ್ ಇಷ್ಟವಾದ ಪ್ಲೇಸ್ ತೋಟ ಹೊಲ ಗದ್ದೆ ಅಂದರೆ. ಸೊ ಅಲ್ಲೇ ನಾವೆಲ್ಲ ಫ್ಯಾನ್ಸ್ಗಳಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗಳಿಗೆಲ್ಲ ಅಲ್ಲೇ ಅಂತಿಮ ದರ್ಶನಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟಿದ್ವಿ. ಭರತ್ ತಾಳಿಕೋಟೆ ಅಂತ, ರಾಜು ತಾಳಿಕೋಟೆ ಅವರ ದೊಡ್ಡ ಮಗ.